ಎಲ್ಲರಿಗೂ ನಮಸ್ಕಾರ. ಅವಿನಾಶ್ IAS KSಗೆ ಸ್ವಾಗತ. ಇವತ್ತಿನ ದಿನ ನಾವು ಜಗತ್ತಿನಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಪ್ರಶ್ನೆ KS KE ಮತ್ತು IAS ಅಲ್ಲಿನೂ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ತ್ವರವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನಾನು ಇದನ್ನು ಕವರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಡಿಸೆಂಬರ್ 2025ರಿಂದ ಜನವರಿ 2026 2 ತಿಂಗಳದು ಪ್ಲೇಸಸನ್ನು ನಾನು ಕವರ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ 2 ತಿಂಗಳು ಅಥವಾ 3 ತಿಂಗಳು ಡಿಪೆಂಡಿಂಗ್ ಆನ್ ದಿ ಕಂಟೆಂಟ್ ನಾನು ಕವರ್ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಪ್ಲೇಸ್ ಆನೆಗಢ ಪಾಸೇಜ್ ಅಥವಾ ಆನೆಗಢ ಪಾಸ್ ಅಂತ ನೀವು ಕರಿಬೋದು. ಇದು ಏನು ಆಯಿತು ಅಂತಂದರೆ, ಈಗ ಡ್ರಗ್ಸ್ ಟೆರರಿಸಮ್ ವಿರುದ್ಧ USA ಒಂದು ಆಪ್ರೇಷನನ್ನು ಮಾಡುತ್ತೆ. ಆಪ್ರೇಷನ್ ಸದರ್ನ್ ಸ್ಪಿಯರ್ ಅಂತ ಅನ್ನುವಂಥದ್ದು. ಆಪ್ರೇಷನ್ ಸದರ್ನ್ ಸ್ಪಿಯರ್ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದರ ಭಾಗವಾಗಿ ಏನು ಮಾಡ್ತಾರೆ ಅಂತಂದರೆ, US ಯುದ್ಧ ವಿಮಾನಗಳು ಮತ್ತು ಗೈಡೆಡ್ ಮಿಸೈಲ್ಗಳು ಏನಾಗುತ್ತೆ ಈ ಆನೆಗಢ ಪಾಸ್ ಮುಖಾಂತರ ಸಂಚಾರ ಮಾಡಿದ್ದು. ಆ ಸಂದರ್ಭದಲ್ಲಿ ಇದು ನ್ಯೂಸಲ್ಲಿ ಇತ್ತು. ನಾನು ಆಲ್ರೆಡಿ PC to DC ಅಲ್ಲಿ ಇಂಪಾರ್ಟೆಂಟ್ ಪ್ಯಾಸೇಜಸ್ ಮತ್ತು ಸ್ಟ್ರೇಟ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಆನೆಗಢ ಪಾಸಸ್ಸನ್ನು ಆ ಸಂದರ್ಭದಲ್ಲಿ ಕವರ್ ಮಾಡಿರಲಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಆಲ್ ಟೈಮ್ ಇಂಪಾರ್ಟೆಂಟ್. ನ್ಯೂಸಲ್ಲಿರೋ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ. ಸೊ ಆ ದೃಷ್ಟಿಕೋನದಿಂದ ನಾವು ಇದನ್ನು ನೋಡೋಣ. ಇದು ಏನು ಅಂತಂದರೆ, ವೆಸ್ಟ್ ಇಂಡೀಸ್ನಲ್ಲಿರ್ತಕ್ಕಂಥ ಒಂದು ಜಲಸಂಧಿಯಾಗಿದೆ. ಇದು ಅಟ್ಲಾಂಟಿಕ್ಸ್ ಮಹಾಸಾಗರವನ್ನು ಕೆರಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿಸುತ್ತೆ. ಇಲ್ಲಿ ಪಶ್ಚಿಮಕ್ಕೆ ಬ್ರಿಟಿಷ್ ವರ್ಜಿನಿಯಾ ದ್ವೀಪಗಳು ಕಂಡು ಬರ್ತವೆ. ಲೀವರ್ಡ್ ದ್ವೀಪಗಳು ಆಗ್ನೇಯದಲ್ಲಿ ಕಂಡು ಬರ್ತವೆ. ಇನ್ನು ಇದನ್ನು ಕೆರಬಿಯನ್ ಸಮುದ್ರಕ್ಕೆ ಮೇಲ್ಮೈ ಕೆಳಭಾಗದ ನೀರು ಪ್ರವೇಶಿಸುವ 2 ಮುಖ್ಯ ಮಾರ್ಗಗಳಲ್ಲಿ ಇದು ಕೂಡ ಒಂದು ಆಗಿದೆ. ಅಂದರೆ ಇಲ್ಲಿರ್ತಕ್ಕಂಥ ನೀರು ಅಟ್ಲಾಂಟಿಕ್ಕಿಂದ ಕೆಳಗಡೆ ಇದು ನೋಡಿ, ಇಲ್ಲಿ ಇದು ಕೆರಬಿಯನ್ ಸಿ ಇದೆ. ಇಲ್ಲಿಂದ ಕೆಳಗಡೆ ಬರ್ತಕ್ಕಂಥಕ್ಕೆ 2 ಮಾರ್ಗಗಳಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾರ್ಗ ಅಂತ ಆನೆಗಢ ಪಾಸನ್ನು ಹೇಳ್ತಾರೆ. ಓಕೆ, ಸೊ ನೋಡಿ, ಇಲ್ಲಿ ವೆಸ್ಟ್ ಇಂಡೀಸ್ ಸಂಬಂಧಪಟ್ಟ ಹಾಗೆ ನಿಮ್ಮದು ಇಲ್ಲಿ USA ಇದೆ. ಅದೇ ಮೆಕ್ಸಿಕೋ ಸ್ಟಾರ್ಟ್ ಆಗುತ್ತೆ. ಓಕೆ, ಮೆಕ್ಸಿಕೋ ಇದೆ. ಇದನ್ನು ಯುಟೆಕನ್ ಪ್ಯಾಸಸ್ ಇಂಪಾರ್ಟೆಂಟ್, ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ, ಅದನ್ನು ನೋಡಿ. ಅದು ಫ್ಲೋರಿಡಾ ಸ್ಟೇಟ್ಸ್ ಕೂಡ ಇಂಪಾರ್ಟೆಂಟ್, ನಾನು ಕವರ್ ಮಾಡಿದ್ದೀನಿ. ಇವಾಗ ಏನು ಅಂತಂದರೆ ಆನೆಗಢ ಪ್ಯಾಸಸ್ ಎಲ್ಲಿ ಬರುತ್ತೆ ಅಂತಂದರೆ, ನೋಡಿ ಇಲ್ಲಿದೆ ಆನೆಗಢ ಪಾಸ್. ಇದು ಅಟ್ಲಾಂಟಿಕ್ ಸಾಗರವನ್ನು ಏನು ಮಾಡುತ್ತೆ, ಅರೇಬಿಯನ್ ಸೀಗೆ ಕನೆಕ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ವಿಂಡ್ವರ್ಡ್ ಪ್ಯಾಸೇಜ್ ಕೂಡ ಇಂಪಾರ್ಟೆಂಟು, ಮೋನಾ ಪ್ಯಾಸೇಜ್ನೂ ಕೂಡ ಇಂಪಾರ್ಟೆಂಟು. ಇವು 3 ಪ್ಯಾಸೇಜ್ ಅಥವಾ ಇದ್ರ ಜೊತೆಗೆ ಫ್ಲೋರಿಡಾ ಸ್ಟ್ರೇಟ್ಸ್ ಮತ್ತು ಯುಟೆಕನ್ ಪ್ಯಾಸಸ್ಸು ಕೂಡ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೆಕ್ಸ್ಟ್ ಕಾಂಬೋಡಿಯಾ ದೇಶ ಏನಂತ ಇತ್ತೀಚಿನ ದಿನಗಳಲ್ಲಿ ಥೈಲ್ಯಾಂಡ್ ಏನಾಯಿತು ಅಂತಂದರೆ ಕಾಂಬೋಡಿಯಾದ ಮೇಲೆ ಏರ್ ಸ್ಟ್ರೈಕ್ ಮಾಡ್ತು, ವೈಮಾನಿಕ ದಾಳಿಯನ್ನು ಮಾಡ್ತು. ಈಗ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ, ಕೆಲವು ಸಾರಿ ದೇಶ ಇಲ್ಲಿ ನ್ಯೂಸ್ನಲ್ಲಿರ್ತಕ್ಕಂಥ ದೇಶಗಳದ್ದು ರಾಜಧಾನಿನೂ ಕೇಳ್ಬೋದು, ಅದ್ರ ಸುತ್ತಮುತ್ತ ಇರ್ತಕ್ಕಂಥ ದೇಶಗಳು ಯಾವ್ಯಾವು ಅಂತ ಬಾರ್ಡರ್ ಸ್ಟೇಟ್ಗಳನ್ನ ಕೇಳ್ಬೋದು. ನಾವು ಇಲ್ಲಿ ಯಾಕೆ ಕವರ್ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಇಂಡಿಯಾದ ದೃಷ್ಟಿಕೋನದಲ್ಲಿ, ಭಾರತದ ದೃಷ್ಟಿಕೋನದಲ್ಲಿ ಕಲ್ಚರಲ್ ಲಿಂಕೇಜ್ನೂ ಕೂಡ ಕಾಂಬೋಡಿಯಾದ ಜೊತೆಗೆ ಇದೆ. ಅದರ ಜೊತೆಗೆ ಇದು ನೇಬರ್ಹುಡ್ ಕಂಟ್ರಿ ಆಗಿದೆ. ಆ ಕಾರಣಕ್ಕಾಗಿ ನಾವು ಇದನ್ನು ಕವರ್ ಮಾಡ್ತಾ ಇದ್ದೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಈ ದೃಷ್ಟಿಕೋನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಆಸಿಯಾನ್ನ ಒಂದು ದೇಶವಾಗಿದೆ. ಓಕೆ, ಪೂರ್ವ ಮತ್ತು ಆಗ್ನೇಯಕ್ಕೆ ವಿಯೆಟ್ನಾಂ ಇದೆ, ಈಶಾನ್ಯಕ್ಕೆ ಲಾವೋಸ್ ಇದೆ, ವಾಯುವ್ಯಕ್ಕೆ ಥೈಲ್ಯಾಂಡ್ ಇದೆ. ಸೊ ಇದರ ಜೊತೆಗೆ ಜಲ ಸಂಪನ್ಮೂಲಗಳು ಯಾವುವು ಅಂತಂದರೆ, ಗಲ್ಫ್ ಆಫ್ ಥೈಲ್ಯಾಂಡ್ ಇಲ್ಲಿ ಕಂಡುಬರುತ್ತೆ. ಮಲಕ್ಕಾ ಸ್ಟ್ರೇಟ್ ಕವರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಲಸಂಧಿಗಳನ್ನು ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಅಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಇಲ್ಲಿ ನ್ಯಾಚುರಲಿ ತೈಲ, ಅನಿಲ ಇದೆಲ್ಲನೂ ಸಿಗುತ್ತೆ. ಮ್ಯಾಂಗನೀಸ್ ಮತ್ತು ಅದೇ ಕಬ್ಬಿಣದ್ರು ಕೂಡ ಸಿಗುತ್ತೆ. ಅಷ್ಟೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ಲ, ಅಂಟಿಲ್ ಅನ್ಲೆಸ್ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನ್ಯೂಸಲ್ಲಿದ್ದರೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಅದರ್ವೈಸ್ ಇಲ್ಲಿ ಏನಂತ ಟೋನ್ಲೆ ಸಾಪ್ ಸರೋವರ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ಆಗ್ನೇಯ ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದೇ ಹೆಸರಿನ ಒಂದು ರಿವರ್ ಕೂಡ ಈ ದೇಶದಲ್ಲಿ ಹಾದು ಹೋಗುತ್ತೆ. ಇದರಲ್ಲಿ ಇಂಪಾರ್ಟೆಂಟಾಗಿ ನಾವು ನೋಡ್ತಕ್ಕಂಥ ರಿವರ್ ಅಂತಂದಾಗ ಮೆಕಾಂಗ್ ರಿವರನ್ನು ನಾವು ಇಲ್ಲಿ ನೋಡಬೇಕು. ಆಸಿಯಾನ್ ದೇಶಗಳಲ್ಲಿ ಅಥವಾ ಆಗ್ನೇಯ ದೇಶಗಳಲ್ಲಿ ಈ ಮೆಕಾಂಗ್
ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಾರಿ ಮೆಕಾಂಗ್ ನದಿಯು ಯಾವ ಯಾವ ದೇಶಗಳಲ್ಲಿ ಹಾದು ಹೋಗುತ್ತೆ ಅನ್ನುವಂಥ ಪ್ರಶ್ನೆನೂ ಕೂಡ ಬರುತ್ತೆ. ಸೊ ನಾನು ಇಂಪಾರ್ಟೆಂಟ್ ರಿವರ್ಸ್ ಆಫ್ ದ ವರ್ಲ್ಡ್ಸ್ ಕವರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಈಗ ಕಾಂಬೋಡಿಯಾ ಗಲ್ಫ್ ಆಫ್ ಥೈಲ್ಯಾಂಡ್ ಇದೆ, ಹೌದಾ? ಸೊ ಅಂದರೆ ಇದೇನದು, ಇಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ, ಯಾಕೆಂತಂದರೆ ಸಮುದ್ರದೊಂದಿಗೆ ಇದು ಬಾರ್ಡರ್ ಇದೆ. ಕಾಂಬೋಡಿಯಾದ ಸುತ್ತಲಿರ್ತಕ್ಕಂಥ ದೇಶಗಳನ್ನು ನೋಡೋಣ. ಪೂರ್ವಕ್ಕೆ ಯಾವುದಿದೆ? ವಿಯೆಟ್ನಾಂ ಇದೆ, ಹೌದಾ? ಇನ್ನು ಉತ್ತರದಲ್ಲಿ ಯಾವುದಿದೆ? ಲಾವೋಸ್ ಇದೆ, ಓಕೆ. ಇನ್ನು ಪಶ್ಚಿಮಕ್ಕೆ ಯಾವುದಿದೆ? ಥೈಲ್ಯಾಂಡ್ ಇದೆ. ಥೈಲ್ಯಾಂಡ್ ಏನು ಮಾಡಿದೆ ಅಂತ ಇದ್ರ ಮೇಲೆ ದಾಳಿ ಮಾಡಿತ್ತು, ಆ ಕಾರಣಕ್ಕಾಗಿ ಇದು ನ್ಯೂಸಲ್ಲಿದೆ. ಸೊ ಅದನ್ನು ಇಲ್ಲಿ ನೋಡಿ, ಈ ಏರಿಯಾನ ಇಸ್ತಮಸ್ ಆಫ್ ಕ್ರಾ ಅಂತ ಕರೀತಾರೆ. ಓಕೆ. ಸೊ ನಾವು ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದರೆ, ಲ್ಯಾಂಡ್ ಲಾಕ್ ದೇಶ ಯಾವುದಾದ್ರೂ ಇದೆಯಾ ಇಲ್ಲಿ? ಲ್ಯಾಂಡ್ ಲಾಕ್ ಕಂಟ್ರಿ ನೋಡಿ, ಲಾವೋಸ್ ಈಸ್ ಎನ್ ಲ್ಯಾಂಡ್ ಲಾಕ್ ಕಂಟ್ರಿ. ಆಶಾನ್ ದೇಶಗಳಲ್ಲಿ ಲಾವೋಸ್ ಲ್ಯಾಂಡ್ ಲಾಕ್ ಕಂಟ್ರಿ ಇದೆ. ಇದ್ರ ಯಾವ ಕಾಂಬೋಡಿಯಾದೊಂದಿಗೆ ಏನಂತಂದರೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಓಕೆ. ಸೊ ನೆಕ್ಸ್ಟ್ ದೇಶವನ್ನು ನಾವು ನೋಡೋಣ. ಸಿರಿಯಾ ಇರಾನ್ ಯುದ್ಧದ ಹಿನ್ನೆಲೆಯಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಸ್ಲಾಮಿಕ್ IS ಅಲ್ಲಿ ಆಲ್ರೆಡಿ ಇದು ಭಾಳಷ್ಟು ಸಾರಿ ನ್ಯೂಸಲ್ಲಿತ್ತು. ಸೊ ಹೀಗಾಗಿ ನಾವು ಇದನ್ನು ಮತ್ತೊಮ್ಮೆ ನೋಡೋಣ. ಏನಾಯಿತು ಅಂತಂದರೆ, ಅಮೇರಿಕಾ ಸಿರಿಯಾದ ಮೇಲೆ ಮತ್ತೆ ಏನು ಮಾಡಿತು? ವೈಮಾನಿಕ ದಾಳಿಯನ್ನು ಮಾಡಿದೆ. ಹಾಗಾಗಿ ಇದು ಸುದ್ದಿಯಲ್ಲಿ ಇತ್ತು. ರಾಜಧಾನಿ ಡಮಾಸ್ಕಸ್. ಕಾಂಬೋಡಿಯಾದ ರಾಜಧಾನಿ ಯಾವುದಿತ್ತು? ಪಾನ್ಪೆನ್. ಓಕೆ. ಸಿರಿಯಾದ ರಾಜಧಾನಿ ಡಮಾಸ್ಕಸ್. ಈಗ ಸಿರಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಏಷ್ಯಾದಲ್ಲಿದೆ. ಓಕೆ. ಮೆಡಿಟೇರಿಯನ್ ಸಮುದ್ರದೊಂದಿಗೆ ಪೂರ್ವ ಕರಾವಳಿಯನ್ನು ಹೊಂದಿದೆ. ಇದು ಲೆವೆಂಟ್ ಪ್ರದೇಶದಲ್ಲಿ ಇದೆ. ಇದರ ಜೊತೆಗೆ ಗಡಿಯನ್ನು ಹಂಚಿಕೊಳ್ತಕ್ಕಂಥವನ್ನು ನಾವು ಮ್ಯಾಪ್ ಮುಖಾಂತರ ನೋಡೋಣ. ಓಕೆ. ಸೊ ಜೋರ್ಡಾನ್ ದಕ್ಷಿಣದಲ್ಲಿದೆ, ಪೂರ್ವದಲ್ಲಿ ಇರಾಕ್, ಉತ್ತರದಲ್ಲಿ ಟರ್ಕಿ, ಓಕೆ, ಪಶ್ಚಿಮದಲ್ಲಿ ಲೆಬನಾನ್, ಹಾಗೆ ಇಲ್ಲಿ ಏನಂತಂದರೆ ಇಸ್ರೇಲ್ ಕೂಡ ಬರುತ್ತೆ. ಇಲ್ಲಿ ಗೋಲನ್ ಹೈಟ್ಸ್ ಅನ್ನುವಂಥ ಒಂದು ಪ್ರದೇಶ ಇದೆ. ಗೋಲನ್ ಹೈಟ್ಸ್ ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಕರಿತೀವಿ. ಇದನ್ನೇನಂತಂದರೆ ಸಿರಿಯಾ ಮತ್ತು ಇಸ್ರೇಲ್ ನಡುವಿನ ಒಂದು ತಿಕ್ಕಾಟದಲ್ಲಿರ್ತಕ್ಕಂಥ ಪ್ರದೇಶ. ಇದರ ಮೇಲೆ ಕಂಟ್ರೋಲು ಇಸ್ರೇಲಲ್ಲಿದೆ, ಆದರೆ ಇದನ್ನು ಸಿರಿಯಾದ ಭಾಗ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಸದ್ಯದಲ್ಲಿ ಇದನ್ನು ಕಂಟ್ರೋಲ್ ಇದೆ, ಇಸ್ರೇಲ್ ಹತ್ತಿರ ಇದೆ. ಗೋಲನ್ ಹೈಟ್ ಕೆಲವು ಸಾರಿ ಕೇಳ್ತಾರೆ, UPSC ಕೇಳಿದ್ದಾರೆ, KS ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದರೆ, ವೆದರ್ ಇಟ್ ಈಸ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ. ಯಾಕೆಂತಂದರೆ ಇದು ಕರಾವಳಿ ಪ್ರದೇಶವನ್ನು ಮೆಡಿಟೇರಿಯನ್ ಸಾಗರದೊಂದಿಗೆ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ನೋಡೋಣ. ಮತ್ತೇನಂತಂದರೆ, ಇದು ಗೋಲ್ಡನ್ ಹೈಟ್ಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇದು 1966 6 ಡೇ ವಾರಲ್ಲಿ ಇಸ್ರೇಲ್ ಸಿರಿಯಾದಿಂದ ಪ್ರಸ್ಥಭೂಮಿಯನ್ನು ವಶಪಡಿಸಿಕೊಂಡಿತ್ತು. ಇವತ್ತಿನೂ ಕೂಡ ಇಸ್ರೇಲ್ ಹಿಡಿತದಲ್ಲಿನೇ ಆ ಪ್ರದೇಶ ಇದೆ. ಓಕೆ. ಸೊ ಯುಪ್ರೆಟಿಸ್ ನದಿ ಕಣಿವೆ, ಲೆಬನಾನ್ ಪರ್ವತಗಳು ಇಲ್ಲಿ ಕಂಡುಬರ್ತವೆ. ಇಂಪಾರ್ಟೆಂಟ್ ರಿವರ್ಸ್ ಟಿಗ್ರೀಸ್ ಮತ್ತು ಒರೆಂಟಸ್. ಟಿಗ್ರೀಸ್ ರಿವರನ್ನು ನಾವು ಜಾಗತಿಕ ನದಿಗಳಲ್ಲಿ ನಾವು ನೋಡೋಣ ಮುಂದೆ. ಓಕೆ. ಸೊ ನೆಕ್ಸ್ಟ್ ಗಿನಿ ಬಿಸೋಯಿ ದೇಶ, ಆದರೆ ರಾಜಧಾನಿ ಹೆಸರು ಬಿಸ್ಸೋಯ್. ಏನಂತಂತಂದರೆ UPSCಯಲ್ಲಿ ಇದನ್ನು ಮಿಲಿಟರಿ ಆಡಳಿತಕ್ಕೆ ಒಳಪಟ್ಟಂಥ ಆಫ್ರಿಕಾದ ದೇಶಗಳ ಮೇಲೆ ಸಾಕಷ್ಟು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇ ರೀತಿ KS ಅಲ್ಲೂ ಕೂಡ ನಾವು ಈ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿಲಿಟರಿ ರೂಲ್ಗೆ ಒಳಪಟ್ಟಂಥ ದೇಶ ಯಾವುದು, ಎಸ್ಪೆಷಲಿ ಏನಂತಂದರೆ ಆಫ್ರಿಕಾಕ್ಕೆ ಸಂಬಂಧಪಟ್ಟಂತೆ ಇದನ್ನು ಕೇಳ್ತಾರೆ. ಸೊ ಆ ದೃಷ್ಟಿಕೋನದಲ್ಲಿ ಗುನಿಯಾ ಬಿಸ್ಸೋ. ಸೊ ಇದು ಎಲ್ಲಿದೆ ಅಂತಂದರೆ ವೆಸ್ಟರ್ನ್ ಆಫ್ರಿಕಾದಲ್ಲಿದೆ. ಓಕೆ. ಸೊ ಇಲ್ಲಿ ನೋಡೋಣ, ಮ್ಯಾಪ್ ಮುಖಾಂತರ ಗೊತ್ತಿದ್ದರೆ ಸಾಕು. ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಏನು ಅಂತಂದರೆ ಮಿಲಿಟರಿ ಆಡಳಿತಕ್ಕೆ ಒಳಪಟ್ಟಂಥ ಇತ್ತೀಚಿನ ದೇಶ. ಸೊ ನೋಡಿ ಇಲ್ಲಿ ಗಿನಿ ಬಿಸೋಯಿ. ಓಕೆ. ಇದು ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಟ್ಲಾಂಟಿಕ್ ಸಾಗರದೊಂದಿಗೆ. ಓಕೆ. ಅದೇ ರೀತಿ ನೋಡ್ಬೋದು ನೀವು ಗೇಂಬಿಯಾ, ಸೆನೆಗಲ್, ಸಿಯರಾ ಲಿಯೋನಾ,
ಲಿಬೇರಿಯಾ, ಗುನಿಯಾ ಅನ್ನುವಂಥ ಕೂಡ ಇನ್ನೊಂದು ದೇಶ ಇಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ಸೆಂಕಾಕು ಐಲ್ಯಾಂಡ್, ಆಲ್ವೇಸ್ ಇನ್ ನ್ಯೂಸ್, ಆಲ್ ಟೈಮ್ ಫೇವ್ರೇಟ್, ಆಲ್ವೇಸ್ ಇನ್ ನ್ಯೂಸ್. ಓಕೆ, ಸೊ ಇದನ್ನು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತಲೂ ಕೂಡ ನಾವು ಕರೀಬಹುದು. ಚೈನಾ ಕರಾವಳಿ ಯಾಕೆ ನ್ಯೂಸಲ್ಲಿತ್ತು ಮತ್ತೆ ಅಂತ, ಚೈನಾ ಕೋಸ್ಟ್ ಗಾರ್ಡ್ ಏನಂತಂದರೆ ಜಪಾನ್ ಆಡಳಿತಕ್ಕೆ ಒಳಪಟ್ಟಂಥ ಪ್ರದೇಶ ಇದಾಗಿದೆ. ಓಕೆ, ಶೆಂಕಾಕು ಏನಂತೆ ಜಪಾನ್ದ ಕಂಟ್ರೋಲಲ್ಲಿದೆ, ಆದರೆ ಚೈನಾನು ತಂದಂತ ಕರೆಯುತ್ತೆ. ಅದರ ಜೊತೆಗೆ ತೈವಾನ್ನು ಕೂಡ ನಂದನ್ನತ್ತೆ. ಆದರೆ ಇದು ಈ ಸದ್ಯ ಕಂಟ್ರೋಲ್ ಯಾರ ಹಿಡಿತದಲ್ಲಿದೆ? ಜಪಾನ್ ಹಿಡಿತದಲ್ಲಿ ಇದೆ. ಓಕೆ, ಸೊ ಇದನ್ನು ನೋಡೋಣ. ಇದು ಎಲ್ಲಿ ಕಂಡು ಬರುತ್ತೆ? ಈಸ್ಟ್ ಚೀನಾ ಸಿಯಲ್ಲಿ ಬರುತ್ತೆ. ಓಕೆ, ಜಪಾನಿನ ಓಕಿವಾವಾ ಪ್ರಿಫೆಕ್ಚರ್ಗೆ ಸೇರಿದೆ ಆಡಳಿತ ಅಂತಂದರೆ. ಇದನ್ನು ಚೈನಾ ಏನಂತ ಕರೀತಾನೆ? ಡಿಯಾವೋ ಅಂತ ಕರೆಯುತ್ತೆ. ಸೊ ಇಲ್ಲಿದೆ. ಸೊ ಇದು ಜಪಾನ್, ಮೇನ್ಲ್ಯಾಂಡ್ ಜಪಾನ್. ಅದ್ರ ಜೊತೆ ಇಲ್ಲಿ ಡಿಸ್ಟೆನ್ಸಲ್ಲಿ ಏನಿದೆ ನೋಡಿ, ಸೆಂಕಾಕು ಐಲ್ಯಾಂಡ್ ಇದೆ. ಜಪಾನ್ ಏನಂತೆ ಈ ಎಲ್ಲ ಏರಿಯಾ ಏನಂದರೆ ಜಪಾನ್ಗೆ ಸೇರ್ಪಟ್ಟಂಥದ್ದು ಅಂತ ಹೇಳುತ್ತೆ. ಆದರೆ ಚೈನಾ ಏನು ಹೇಳುತ್ತೆ ಅಂತಂದರೆ ಇಲ್ಲ, ಇದು ಚೈನಾಗೆ ಸಂಬಂಧಪಟ್ಟದ್ದು ಅಂತ ಚೈನಾ ಹೇಳುತ್ತೆ. ತೈವಾನು ಕೂಡ ಕೆಲವು ಸಾರಿ ಇದು ನಂದು ಅಂತ ಹೇಳುತ್ತೆ. ಸೊ ಇದನ್ನು ಯಾವ ದೇಶಗಳ ತಿಕ್ಕಾಟದಲ್ಲಿರ್ತಕ್ಕಂಥ ಪ್ರದೇಶ ಅಥವಾ ಐಲ್ಯಾಂಡ್ ಇದು? ಸೆಂಕಾಕು ಐಲ್ಯಾಂಡ್ಸ್, ದ್ವೀಪ ಪ್ರದೇಶ ಅಂದರೆ ಚೈನಾ ಮತ್ತು ಜಪಾನ್. ನೆಕ್ಸ್ಟ್ ಪಾಯಿಂಟ್, ಸೊಮಾಲಿಲ್ಯಾಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಇದನ್ನು ಸ್ವಘೋಷಿತ ಸೊಮಾಲಿಯ ಗಣರಾಜ್ಯವನ್ನು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿ ಮೊದಲ ಬಾರಿಗೆ ಇಸ್ರೇಲ್ ಅದನ್ನು ಗುರುತಿಸುತ್ತೆ. ಆದರೆ ನೋಡಿ ಏನು ಅಂತಂತಂದರೆ, ಇದು 1991ರಲ್ಲಿಯೇ ಸೊಮಾಲಿಯಾದಿಂದ ಬೇರ್ಪಟ್ಟು ತಾನೊಂದು ಪ್ರತ್ಯೇಕ ದೇಶ ಅಂತ ಹೇಳಿಕೊಂಡಿದೆ. ಆದರೆ ಅದನ್ನು ಇವತ್ತಿನವರೆಗೂ ಕೂಡ ಯಾವುದೇ ದೇಶ ಸ್ವತಂತ್ರ ದೇಶ ಅಂತ ಕರೆದಿರಲಿಲ್ಲ, ಅಧಿಕೃತವಾಗಿ ಮಾನ್ಯತೆಯನ್ನು ನೀಡಿರಲಿಲ್ಲ. ಆದರೆ ಇಸ್ರೇಲ್ ಏನಂತಂದರೆ ಇದನ್ನು ಒಂದು ದೇಶ, ಸಾರ್ವಭೌಮ ದೇಶ ಅಂತ ಅಧಿಕೃತವಾಗಿ ಮಾನ್ಯತೆ ಅಥವಾ ಗುರುತಿಸಿದೆ. ಸೊ ಆ ದೃಷ್ಟಿಕೋನದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ. ಇದರ ರಾಜಧಾನಿ ಹರ್ಗೇಶಿಯಾ. ಇಲ್ಲಿ ನೋಡಿ, ಜಿಬೋತಿ ಇದು ಸೊಮಾಲಿಯಾ, ಆಮೇಲೆ ಇಥೋಪಿಯಾ. ಜಿಬೋತಿ, ಇಥೋಪಿಯಾ, ಸೊಮಾಲಿಯಾ. ಇಲ್ಲಿದೆ ನಮ್ಮದು ಸೊಮಾಲಿಲ್ಯಾಂಡ್. ಅದರ ಕ್ಯಾಪಿಟಲ್ ಏನಿದೆ? ಹರ್ಗೇಶಿಯಾ ಇಲ್ಲಿದೆ. ಓಕೆ, ಸೊಮಾಲಿಯಾ ಜೊತೆ ಯಾವ ದೇಶಗಳು ಬಾರ್ಡರನ್ನು ಹಂಚಿಕೊಳ್ತವೆ? ಒಂದು ಉತ್ತರದಲ್ಲಿ ಜಿಬೋತಿಯಾ, ಇಥಿಯೋಪಿಯಾ ಮತ್ತು ಸೊಮಾಲಿಯಾ. ಇಲ್ಲಿ ಪುಂಟಾ ಲ್ಯಾಂಡ್ ಅಂತಲೂ ಕೂಡ ಸೊಮಾಲಿಯಾದ ಪಾರ್ಟ್ ಇದು, ಇದನ್ನು ಕರೀತಾರೆ. ಅದರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ನಾವು ಇಂಪಾರ್ಟೆಂಟ್ ಸ್ಟೇಟ್ಸ್ ಆಫ್ ದಿ ವರ್ಲ್ಡನ್ನು ಕವರ್ ಮಾಡಿದಾಗ ಇಲ್ಲಿ ನಾನು ಹೇಳಿದ್ದೆ ಗಲ್ಫ್ ಆಫ್ ಅಡನ್, ರೆಡ್ ಸಿ. ಇದು ಯಾವ ಸ್ಟ್ರೇಟ್ ಇದೆ ಇಲ್ಲಿ ಬಿಟ್ವೀನ್ MN and ಜಿಬೋತಿ? ಇದನ್ನು ಕಮೆಂಟಲ್ಲಿ ಹೇಳಿ, ಯಾವ ಸ್ಟೇಟ್ ಅಂತ ಕಮೆಂಟಲ್ಲಿ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಕ್ಯಾಪಿಟಲ್ ಏನಂತ? ಹರ್ಗೇಶಿಯಾ. ಇದನ್ನು ಹಾರ್ನ್ ಆಫ್ ಆಫ್ರಿಕಾ ಅಂತಲೂ ಕೂಡ ಕರೀತಾರೆ. ಹಾರ್ನ್ ಆಫ್ ಆಫ್ರಿಕಾ ಅಂತ ನಾನು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಂಪಾರ್ಟೆಂಟ್ ಪ್ಲೇಸಸ್, ಇಂಪಾರ್ಟೆಂಟ್ ಏರಿಯಾಸ್ ಓಕೆ ಕವರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಇಥಿಯೋಪಿಯಾ, ನೆಕ್ಸ್ಟ್ ಪಾಯಿಂಟ್ ಇಥಿಯೋಪಿಯಾ. ಇದರ ಕ್ಯಾಪಿಟಲ್ ಏನಿದೆ? ಅಡಿಸ್ ಅಬಾಬಾ. 2027ರಲ್ಲಿ ಅಡಿಸ್ ಅಬಾಬಾದಲ್ಲಿ UNFCCC COP 32 ನಡೆಯಲಿದೆ. ಓಕೆ, ಸೊ COP 30 ಎಲ್ಲಿ ಆಯಿತು? COP 30 ಎಲ್ಲಾಯಿತು? ಕಮೆಂಟಲ್ಲಿ ಹೇಳಿ, COP 30 ಎಲ್ಲಾಯಿತು? ಒಂದು ಹಿಂಟ್ ಕೊಡ್ತೀನಿ, ಸೌತ್ ಅಮೇರಿಕಾ ದೇಶದಲ್ಲಿ ಆಗಿದೆ. ಯಾವ ದೇಶ? ಓಕೆ, ಅದನ್ನು ನೀವು ಕಮೆಂಟ್ ಮಾಡಿ. ಸೊ ಇದು ಕೂಡ ಒಂದು ಹಾರ್ನ್ ಆಫ್ ಆಫ್ರಿಕಾದಲ್ಲಿರ್ತಕ್ಕಂಥ ದೇಶ. ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ನಾನು ಆಗ್ನೇಯ ಏಷ್ಯಾದಲ್ಲಿ ಆಲ್ರೆಡಿ ಹೇಳಿದೆ, ಲ್ಯಾಂಡ್ ಲಾಕ್ಡ್ ಕಂಟ್ರಿಯಲ್ಲಿ ಯಾವುದಿದೆ? ಲಾವೋಸ್ ಲ್ಯಾಂಡ್ ಲಾಕ್ ಕಂಟ್ರಿ ಇದೆ, ಹೌದಲ್ಲ? ಸೊ ಇದನ್ನು 1993ರಲ್ಲಿ ಎರಿತ್ರಿಯಾ ಇಥಿಯೋಪಿಯಿಂದ ಬೇರ್ಪಟ್ಟ ನಂತರ ಇದೇನಾಗುತ್ತೆ ಅಂತಂದರೆ ಸಮುದ್ರಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರಿ ಇಲ್ಲ. ಹಾಗಾಗಿ ಇದನ್ನು ಲ್ಯಾಂಡ್ ಲಾಕ್ಡ್ ಅಂತ ಭೂ ಸುತ್ತುವರಿದಂಥ ದೇಶ ಅಂತಲೂ ಕೂಡ ಕರೀತಾರೆ. ಓಕೆ, ಇದರಲ್ಲಿ ಸಂಪೂರ್ಣವಾಗಿ ಟ್ರಾಪಿಕಲ್ ಉಷ್ಣವಲಯದ ಅಕ್ಷಾಂಶಗಳ ಒಳಗೆ ನೆಲೆಗೊಂಡಿದೆ. ಓಕೆ, ಯಾವ್ಯಾವ ದೇಶಗಳು ಇದರ ಸುತ್ತಮುತ್ತ ಇದ್ದಾವೆ ಅನ್ನೋದನ್ನು ನೋಡೋಣ. ಇದು ಇಥಿಯೋಪಿಯಾ.
ಇಥಿಯೋಪಿಯಾ. ಹೌದಾ? ಈ ದೇಶಕ್ಕೆ ಏನಂತಂದರೆ ಕರಾವಳಿ ಪ್ರದೇಶ ಇಲ್ಲ, ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕರಿತೀವಿ. ಹೌದಾ? ಅದೇ ರೀತಿಯಾಗಿ ಸೌತ್ ಸುಡಾನ್ ಕೂಡ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಓಕೆ, ಸೌತ್ ಸುಡಾನ್ ಕೂಡ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಜಿಬೋತಿ, ಇಲ್ಲಿ ಸೊಮಾಲಿ ಲ್ಯಾಂಡನ್ನು ನಾವು ನೋಡಿದ್ವಿ, ಸೊಮಾಲಿಯಾ. ಓಕೆ, ಇರಿತ್ರಿಯಾ ಮೊದಲೇನಾಗಿತ್ತು ಅಂತಂದರೆ ಇಟ್ ವಾಸ್ ಪಾರ್ಟ್ ಆಫ್ ದಿ ಇಥಿಯೋಪಿಯಾ, ಅದು ಸಪ್ರೇಟ್ ಆದ ನಂತರ ಇರಿತ್ರಿಯಾ. ಓಕೆ, ಗಲ್ಫ್ ಆಫ್ ಆಡನ್, ರೆಡ್ ಸಿ, ಮುಂದೆ ಎಮನ್. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಬ್ಲೂ ನೈಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೈಲ್ ಟೈಪ್ ಮಾಡಿ. ಓಕೆ, ಸೊ ಬ್ಲೂ ನೈಲ್ ಇಲ್ಲಿ ಒರಿಜಿನೇಟ್ ಆಗುತ್ತೆ. ಇಲ್ಲೊಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಜಿಪ್ಟ್ ದೇಶ ಈ ದೇಶದ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೇಳುತ್ತೆ. ಈಜಿಪ್ಟ್ ಏನಾದರೂ ಇದ್ರ ಜೊತೆಗೆ ಬಾರ್ಡರ್ ಶೇರ್ ಮಾಡ್ತಾ ಇದೆಯಾ ಸರ್? ಇಲ್ಲ. ಆದರೂ ಕೂಡ ಈ ದೇಶದ ಮೇಲೆ ಯುದ್ಧ ಮಾಡಲಿಕ್ಕೆ ಅದು ರೆಡಿ ಆಗಿತ್ತು. ಓಕೆ, ನೈಲ್ ರಿವರ್ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ರಿವರ್ ಆಫ್ ದಿ ವರ್ಲ್ಡ್, ಫುಲ್ ಡೀಟೇಲ್ ಆಗಿ ನಾವು ಕವರ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇದು ರಿಫ್ಟ್ ವ್ಯಾಲಿಯ ಒಂದು ಭಾಗವಾಗಿದೆ. ಓಕೆ, ಇಲ್ಲಿ ಡೆನಾಕಿಲ್ ಮೈದಾನ ಅಥವಾ ಪ್ಲೇನಲ್ಲಿ ಕೊಬಾರ್ ಸಿಂಕ್ ಅನ್ನುವಂಥದ್ದು ಇದೆ. ಅಂದರೆ ರಿಫ್ಟ್ ವ್ಯಾಲಿ ಈಗ ಈ ಪ್ರದೇಶ ಒಳಗಡೆ ಹೋದಾಗ ಏನಾಗ್ತದೆ, ಬೇರೆ ಬೇರೆ ಆಗ್ತಕ್ಕಂಥ ಸಂದರ್ಭ ಇದೇನು ರಿಫ್ಟ್ ವ್ಯಾಲಿ ಹೀಗೆ ಡಿಸ್ಟೆನ್ಸ್ ರಿಫ್ಟ್ ಆಗುತ್ತೆ, ಬೇರೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರದೇಶ ಒಳಗೆ ಹೋಗುತ್ತೆ. ಸೊ ಅದನ್ನು ಕೋಬಾರ್ ಸಿಂಕ್ ಅಂತ ಕರಿತೀವಿ. ಕೋಬಾರ್ ಸಿಂಕ್ ಎಲ್ಲಿದೆ? ಇಥಿಯೋಪಿಯಾದಲ್ಲಿ ಇದೆ. ಅದು ಸಮುದ್ರ ಮಟ್ಟಕ್ಕಿಂತ 380 ಅಡಿ ಒಳಗಡೆ ಇದೆ. ಓಕೆ, ಮೌಂಟ್ ರಾಸ್ಡೇಜನ್ ಅಂತಕ್ಕಂಥದ್ದು ಇಲ್ಲಿ ಎತ್ತರವಾದಂಥ ಪ್ರದೇಶ. ಸೊ ಇಲ್ಲೇನಂತ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್, ಬ್ಲೂ ನೈಲ್ ರಿವರ್ ಇಲ್ಲಿ ಒರಿಜಿನೇಟ್ ಆಗುತ್ತೆ. ಡೆನಾಕಿಲ್ ಮೈದಾನ ಅಥವಾ ಪ್ಲೇನ್ ಅನ್ನುವಂಥದ್ದು ಇಥಿಯೋಪಿಯಾದಲ್ಲಿದೆ. ಇದು ರಿಫ್ಟ್ ವ್ಯಾಲಿಯ ಒಂದು ಪಾರ್ಟ್ ಆಗಿದೆ. ಅದರ ಜೊತೆಗೆ ಕೊಬಾರ್ ಸಿಂಕ್ ಅನ್ನುವಂಥದ್ದು ಕೂಡ ಇಥಿಯೋಪಿಯಾದಲ್ಲಿ ಇದೆ. ಅದರ ಜೊತೆಗೆ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಈ ಕಂಟ್ರಿಯ ಕ್ಯಾಪಿಟಲ್ ಯಾವುದಂದ್ರೆ ಅಡಿಸ್ ಅಬಾಬಾ. COP32 ಇಲ್ಲಿ ನಡೆಯಲಿದೆ. ನೆಕ್ಸ್ಟ್ ಜೋರ್ಡಾನ್. ಇದರ ಕ್ಯಾಪಿಟಲ್ ಅಮ್ಮಾನ್. ಅಮ್ಮಾನ್ ಅಂದರೆ ಭಾರತದೊಂದಿಗೆ 75 ವರ್ಷಗಳ ಕಾಲ ಸಂಬಂಧವನ್ನು ಹೊಂದಿದ್ದನ್ನು ಪ್ರಧಾನಮಂತ್ರಿ ಇಲ್ಲಿ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ವರ್ಷಾಚರಣೆಯನ್ನು ಆಚರಣೆ ಮಾಡಲಾಯಿತು. ಓಕೆ, ಹೀಗಾಗಿ ಇದನ್ನು ಇಂಪಾರ್ಟೆಂಟ್ ನಮಗೆ ಆಗತ್ತೆ. ಸೊ ಸ್ಥಳ ನೈಋತ್ಯ ಏಷ್ಯಾದಲ್ಲಿದೆ. ಉತ್ತರ ದಿಲ್ಪ್ ಕಲ್ಪ ಅಂತಲೂ ಕರೀತಾರೆ. ಓಕೆ, ಇಲ್ಲಿ ಯಾವ್ಯಾವ ದೇಶಗಳು ಇದನ್ನು ಸುತ್ತುವರಿದಿದೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಇಲ್ಲಿ ನೋಡಿ, ಜೋರ್ಡಾನ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಡೆಡ್ ಸಿ. ಇಸ್ರೇಲ್. ಓಕೆ, ವೆಸ್ಟ್ ಬ್ಯಾಂಕ್, ಪ್ಯಾಲೆಸ್ತೀನ್ ಅಂತ ಏನು ಕರಿತೀವಿ ನಾವು. ಓಕೆ, ಇಲ್ಲಿ ಗೋಲನ್ ಹೈಟ್ಸ್. ಸಿರಿಯಾದ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಸಿರಿಯಾ ಏನಾಗುತ್ತೆ, ಮೆಡಿಟೇರಿಯನ್ ಸೀದೊಂದಿಗೆ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಇಲ್ಲಿ ನೋಡಿ, ಇದರದ್ದು ಇನ್ನೊಂದು ಪ್ರದೇಶ ಯಾವುದಂದರೆ ಸೌದಿ ಅರೇಬಿಯಾ, ಇರಾಕ್, ಈ ಸುತ್ತಲಿನ ದೇಶಗಳು. ಈಗ ಇಂಪಾರ್ಟೆಂಟ್ ಏನಂತಂದರೆ ವೆದರ್ ಇಟ್ ಈಸ್ ಅ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ. ಇಲ್ಲಿ ನೋಡಿ, ಅಲ್ ಅಕಾಬಾ ಅಂತಕ್ಕಂಥದ್ದೊಂದು ಪೋರ್ಟ್ ಇದೆ. ಇದು ಎಲ್ಲಿ, ಯಾವ ಜಾಗಕ್ಕೆ ಇದು ಮಾಡುತ್ತೆ ನೋಡಿ. ಅಕಾಬಾ ಕೊಲ್ಲಿ. ಯಾವ ಏರಿಯಾ? ಕಮೆಂಟ್ ಮಾಡಿ ನೋಡೋಣ. ರೆಡ್ ಸಿ. ಗುಡ್, ರೆಡ್ ಸಿ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟು ಏನು ಅಂತಂದರೆ ಗಲ್ಫ್ ಆಫ್ ಅಕಾಬಾ ಇಂಪಾರ್ಟೆಂಟ್ ಆಗಿತ್ತು. ಅದ್ರ ಜೊತೆಗೆ ಇದು ಏನು ಅಂತಂದರೆ ಇಸ್ರೇಲ್ ಜೊತೆಗೆ ಬಾರ್ಡರನ್ನು ಶೇರ್ ಮಾಡಿಕೊಂಡಿದೆ. ಸೌದಿ ಅರೇಬಿಯಾ ಜೊತೆಗೆ ಸಿರಿಯಾ, ಇರಾಕ್, ವೆಸ್ಟ್ ಬ್ಯಾಂಕ್. ಓಕೆ, ಅದರ ಜೊತೆಗೆ
ಇಲ್ಲಿ ಜೋರ್ಡಾನ್ ರಿವರ್ ಅಂತಲೂ ಕೂಡ ಒಂದು ರಿವರ್ ಬರುತ್ತೆ, ಅದು ಬಂದು ಇಲ್ಲಿ ಡೆಡ್ ಸಿಯಲ್ಲಿ ಇದು ಆಗುತ್ತೆ. ಓಕೆ, ಗೋಲನ್ ಹೈಟ್ಸ್ ಇಲ್ಲಿ ಸಿರಿಯಾ ಮತ್ತು ಇಸ್ರೇಲಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸಾರಿ ರಿವಿಷನ್ ನಿಮಗೆ ಇಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಎಮೆನ್ದು ಕ್ಯಾಪಿಟಲ್ ಏನು? ಸನಾ. ಏನಂತ ಇತ್ತೀಚೆಗೆ ಹೊಸ ಒಂದು ಸಂವಿಧಾನವನ್ನು ಘೋಷಣೆ ಮಾಡಿದೆ, ಹಾಗಾಗಿ ಇದು ಇತ್ತೀಚಿನಲ್ಲಿ ಸುದ್ದಿಯಲ್ಲಿತ್ತು. ಇಲ್ಲಿ ನೇರವಾಗಿ ನಾವು ಮ್ಯಾಪಲ್ಲಿ ನೋಡೋಣ. ಎಮೆನ್, ರೆಡ್ ಸಿ, ಗಲ್ಫ್ ಆಫ್ ಅಡನ್, ಇಲ್ಲಿ ಬರ್ತಕ್ಕಂಥ ಸ್ಟ್ರೇಟ್ ಬಗ್ಗೆ ನೀವು ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ವಿಡಿಯೋದಲ್ಲಿ ನೀವು ನೋಡ್ಬೋದು. ಇಂಪಾರ್ಟೆಂಟ್ ಸ್ಟೇಟ್ಸ್ ಆಫ್ ದ ವರ್ಲ್ಡ್: ಸೌದಿ ಅರೇಬಿಯಾ, ಒಮನ್. ಇಷ್ಟು ದೇಶಗಳೊಂದಿಗೆ ಒಂದು ಗಡಿಯನ್ನು ಇದು ಹಂಚಿಕೊಳ್ಳುತ್ತೆ. ಹೌದಾ? ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಎಮೆನ್ನ ಒಂದು ಸೊಕ್ರೋಟಾ ದ್ವೀಪ ಸಮುದಾಯ ಆರ್ಚೆಪಿಲಾಗೋ ಇದೆ. ಸೊಕ್ರೋಟಾ ಆರ್ಚೆಪಿಲಾಗೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜಲ್ಲೂ ಇದೆ. ಇದ್ರ ಜೊತೆಗೆ ಏನಂತಂದರೆ ಭಾರತಕ್ಕೆ ಮೋಸ್ಟ್ ಇಂಪಾರ್ಟೆಂಟಾಗಿ ಇದು ಕೆಲಸ. ಸೊಕ್ರೋಟಾ ಇಲ್ಲಿದೆ ನೋಡಿ. ಓಕೆ, ಇದು ಇಂಡಿಯನ್ ಫ್ರೆಂಡ್ಲಿ ಕಂಟ್ರಿ, ಆ ದೃಷ್ಟಿಕೋನದಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮಂದಲ್ಲಬ್ ಜಲಸಂಧಿ ಸ್ಟ್ರೇಟ್ ಕಮೆಂಟ್ ಮಾಡಿದ್ದೀರಾ, ಅದನ್ನೇ ಇದು ಕರೆಕ್ಟ್, ಗುಡ್. ಸೊ ಇಲ್ಲಿ ಯಾವುದೇ ನಿಧಿಗಳು ಕಂಡು ಬರೋಲ್ಲ. ರುಕ್ ಅಲ್ ಖಾಲಿ ಇದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅಂಟಿಲ್ ಅಲ್ಲಿ ಸೀಟ್ಸ್ ಇನ್ ದ ನ್ಯೂಸ್. ಓಕೆ, ಮ್ಯಾನ್ಮಾರ್ ಇಲ್ಲಿ ಯಾಕೆ ಅಂತಂದರೆ ಇತ್ತೀಚೆಗೆ ಎಲೆಕ್ಷನ್ ಆಗಿತ್ತು, ಆ ದೃಷ್ಟಿ ಮತ್ತು ಭಾರತದ ಸುತ್ತಲಿನ ದೇಶ ಆಗಿರೋ ಕಾರಣಕ್ಕಾಗಿ ಇದನ್ನು ನಾವು ಓದಬೇಕಾಗತ್ತೆ. ಪ್ಲೇಸನ್ನು ನೋಡೋಣ. ಇದು ಆಗ್ನೇಯ ಏಷ್ಯಾದಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿದೆ. ಓಕೆ, ಅಂಡಮಾನ್ ಸಮುದ್ರ, ಬಂಗಾಳಕೊಲ್ಲಿನೂ ಕೂಡ ಇಲ್ಲಿ ನಾವು ಕಂಡು ಬರ್ತೀವಿ. ಅದಕ್ಕಿಂತ ಮ್ಯಾಪಲ್ಲಿ ನೋಡೋಣ, ದೆನ್ ವಿ ಕ್ಯಾನ್ ಕಮ್ ಟು ಟೈಪ್ಸ್. ನೋಡಿ, ಭಾರತ, ಚೈನಾ, ಥೈಲ್ಯಾಂಡ್, ಲಾವೋಸ್, ಏನಾಗ್ತಾಯಿದೆ, ಗಲ್ಫ್ ಆಫ್ ಮಾರ್ತವಾನ, ಬೆಂಗಾಲಕೊಲ್ಲಿ. ಹೌದಾ? ಸೊ ಇಲ್ಲಿ ನೆಕ್ಸ್ಟ್ ಕಂಟೆಂಟನ್ನು ನೋಡೋಣ. ಓಕೆ, ಸೊ ಪರ್ವತ ಶ್ರೇಣಿಗಳು, ಬಾಗೋಯಮ, ರಖೈನ್ ಯೋಮ, ರೋಹಿಂಗ್ಯಾಗೆ ಸಂಬಂಧಪಟ್ಟ ಹಾಗೆ ಸುದ್ದಿಯಲ್ಲಿರುತ್ತೆ. ರಖೈನ್ ಪ್ರದೇಶ ಅನ್ನುವಂಥದ್ದು, ಟೆನಾರಿಸರಮ್ ಹಿಲ್ಸ್, ಶಾನ್ ಹಿಲ್ಸ್. ನಾನು ಆಲ್ರೆಡಿ ಹೇಳಿದೆ ಮೆಕಾಂಗ್ ರಿವರ್ ಯಾವ್ಯಾವ ದೇಶದಲ್ಲಿದೆ ಅಂತ. ಓಕೆ, ಮೆಕಾಂಗ್ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾನ್ಮಾರ್ ಕೂಡ ಬರುತ್ತೆ. ಇನ್ನು ಈ ದೇಶದ ಇಂಪಾರ್ಟೆಂಟ್ ರಿವರ್ ಏನು? ಇರಾವಡಿ ರಿವರ್. ಓಕೆ, ಸೊ ನೆಕ್ಸ್ಟ್ ಬಲ್ಗೇರಿಯಾ, ಸೋಫಿಯಾ ಈ ದೇಶದ ರಾಜಧಾನಿ. ಯಾಕೆ ಇಂಪಾರ್ಟೆಂಟಪ್ಪ ಅಂತಂದರೆ ಬಲ್ಗೇರಿಯಾ ದೇಶ ಯೂರೋ ಅನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಆಕ್ಸೆಪ್ಟ್ ಮಾಡ್ಕೋತು. ಯೂರೋ ಅನ್ನೋ ಕರೆನ್ಸಿ ಯೂಸ್ ಮಾಡ್ತಕ್ಕಂಥದ್ದನ್ನು ಏನು ಮಾಡ್ತಾರೆ ಅಂತಂದರೆ ಯೂರೋ ಝೋನ್ ಅಂತ ಕರೀತಾರೆ. ಸೊ ಯೂರೋ ಝೋನ್ನ 21ನೇ ದೇಶ, ಹೊಸ ದೇಶ ಯಾವುದು ಅಂತಂದರೆ ಬಲ್ಗೇರಿಯಾ. ಇದು ಪಕ್ಕದಲ್ಲಿ ದೇಶಗಳನ್ನು ನಾವು ನೋಡೋಣ. ಕಪ್ಪು ಸಮುದ್ರದೊಂದಿಗೆ ಇದು ಗಡಿಯನ್ನು ಹೊಂದಿದೆ. ಓಕೆ, ಇದನ್ನು ನಾವು ಏನಂತಂದರೆ ಇಂಪಾರ್ಟೆಂಟ್ ಸೀಸ್ ಮತ್ತು ಸರೌಂಡಿಂಗ್ ಕಂಟ್ರೀಸ್ಗಳನ್ನ ಮತ್ತೆ ನಾವು ನೋಡೋಣ, ಬೇರೆ ವಿಡಿಯೋದಲ್ಲಿ ನೋಡೋಣ ಡೀಟೇಲ್ ಆಗಿ. ಈಗ ಬಲ್ಗೇರಿಯಾಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋಣ. ಪ್ರಮುಖ ನದಿಗಳು ಡ್ಯಾನೋಬ್, ಮೆರಿಸ್ತಾ, ಸ್ಟೋಮಾ. ನೋಡಿ, ಬಲ್ಗೇರಿಯಾ, ಸೋಫಿಯಾ ಅನ್ನುವಂಥದ್ದು ಈ ದೇಶದ ಕ್ಯಾಪಿಟಲ್. ಇಲ್ಲಿ ನಾರ್ತ್ ಮೆಕಡೋನಿಯಾ, ಕೊಸೋವೋ ಇಲ್ಲ. ನಾರ್ತ್ ಮೆಕಡೋನಿಯಾ, ಸರ್ಬಿಯಾ, ರೊಮೇನಿಯಾ, ಅದ್ರ ಜೊತೆಗೆ ಟರ್ಕಿ ಮತ್ತು ಗ್ರೀಸ್ ಇದಕ್ಕೆ ಸುತ್ತುವರೆದಂಥ ದೇಶಗಳು. ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ, ಬ್ಲ್ಯಾಕ್ ಸೀಗೆ ಒಂದು ಬಾರ್ಡರ್ ಇದ್ದಂಥ ದೇಶ. ನಾನು ಇಲ್ಲಿ 2 ಸ್ಟ್ರೇಟ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಯಾವ್ಯಾವ ಸ್ಟ್ರೇಟ್ ಅಂತ ನೀವು ಕಮೆಂಟಲ್ಲಿ ಹೇಳಿ. ಓಕೆ, ಸೊ ಆಲ್ರೆಡಿ ಹೇಳ್ತಾ ಇದ್ವಿ ಏನಂತ ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳ ಅಂತ ಹೇಳ್ತಾ ಇದ್ದೆ. ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇಲ್ಲಿ ಯಾವ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಕಾಣ್ತಾ ಇದ್ದಾವೆ ಸರ್? ಕಾಣ್ತಾ ಇದ್ದಾವೆ. 3 ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು ನಮಗಿಲ್ಲೇ ಕಾಣ್ತಾ ಇದ್ದಾವೆ. ಯಾವ್ಯಾವು? ಸರ್ಬಿಯಾ, ಕೊಸೋವೋ, ನಾರ್ತ್ ಮೆಕಡೋನಿಯಾ. ಸೊ ಅಲ್ಲಿ ಆಫ್ರಿಕಾದಲ್ಲಿ ನಾವು ನೋಡಿದ ಹಾಗೆ ಒಂದು ಏನು ಅಂತಂತಂದರೆ ಎಥಿಯೋಪಿಯಾ, ಸೌತ್ ಸುಡಾನ್ ಎರಡನ್ನು ನೋಡಿದ್ವಿ. ಇನ್ನು ಆಸಿಯಾನ್ ದೇಶದಲ್ಲಿ ನಾವು ನೋಡಿದ್ವಿ
ಯಾವುದು ಲಾವೋಸ್ ಲ್ಯಾಂಡ್ ಲಾಕ್ಡ್ ಅಂತ. ಇನ್ನು ಯುರೋಪಿಯನ್ ಬಲ್ಕನ್ ಸ್ಟೇಟ್ಗಳಲ್ಲಿ ನೋಡಿ ಸೆರ್ಬಿಯಾ, ಕೊಸೊವೊ, ನಾರ್ತ್ ಮೆಕೆಡೋನಿಯಾ. ಹೌದಾ? ಓಕೆ. ನೆಕ್ಸ್ಟ್ ಇಲ್ಲಿವರೆಗೆ ಏನಂತಂದರೆ 2 ತಿಂಗಳಲ್ಲಿ ಜಗತ್ತಿನಾದ್ಯಂತ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳನ್ನು ನಾವು ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಡಿಸೆಂಬರ್ ಮತ್ತು ಜನವರಿಗೆ ಸಂಬಂಧಪಟ್ಟಂಥ ಭಾರತದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ನಾವು ಚರ್ಚೆ ಮಾಡೋಣ. ಅದರ ಜೊತೆಗೆ ಈ ಪ್ಲೇಸಸ್ ಇನ್ ನ್ಯೂಸನ್ನು ಅಂತಕ್ಕಂಥ ವಿಡಿಯೋನ ನಾನು ಯಾಕೆ ಮಾಡಿದೆ ಅಂತಂದರೆ, ನಮ್ಮದೊಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು, ಅಂದರೆ ಪ್ಲೇಸಸ್ ಇನ್ ನ್ಯೂಸನ್ನು ನೀವು ಕವರ್ ಮಾಡಿ ಸರ್ ಅಂತ. ಸೊ ನಿಮಗೆ ಯಾವುದಾದ್ರೂ ಟಾಪಿಕನ್ನು ನಾನು ಕವರ್ ಮಾಡಬೇಕು ಅಂತ ಅನಿಸಿದರೆ ನೀವು ಕಮೆಂಟಲ್ಲಿ ತಿಳಿಸಿದರೆ ನಾನು ಅದನ್ನು ಕವರ್ ಮಾಡ್ತೇನೆ. ಓಕೆ, ನ್ಯೂಸ್ ಸೀರೀಸನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ಪ್ಲೇಸಸ್ ಇನ್ ನ್ಯೂಸ್ ನೆಕ್ಸ್ಟ್ ಭಾರತದಲ್ಲಿರ್ತಕ್ಕಂಥದ್ದು, ಹಾಗೆ ತಿಂಗಳ ಯಾವುದೋ ನ್ಯೂಸಲ್ಲಿ ಬರುತ್ತೆ ಅದನ್ನು ನಾನು ಕವರ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಅದರ ಜೊತೆಯಲ್ಲಿ ನಾನು ಇಂಪಾರ್ಟೆಂಟ್ ಸ್ಟೇಟ್ಸ್ ಆಫ್ ದ ವರ್ಲ್ಡನ್ನು ನಾನು PC to DC ಸೀರೀಸ್ನಲ್ಲಿ ಕವರ್ ಮಾಡಿದ್ದೇನೆ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ಆ ವಿಡಿಯೋ ಸಿಗುತ್ತೆ. ವಿಶ್ವದ ಜಲಸಂಧಿಗಳು, ಅದರಲ್ಲಿ ನಿಮಗೆ ಭಾಳಷ್ಟು ವಿಷಯಗಳು ಒಂದೇ ವಿಡಿಯೋದಲ್ಲಿ ಕವರ್ ಆಗುತ್ತೆ. ಡೆಫಿನೆಟ್ಲಿ ಒಂದು ಕ್ವಶನ್ ಎಲ್ಲ ಎಕ್ಸಾಮಲ್ಲಿನೂ ಕೂಡ ಆ ವಿಡಿಯೋದಿಂದ ಬಂದೇ ಬರುತ್ತೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ತಯಾರಿ ಮಾಡಿ ಅಲ್ಲಿ. ಓಕೆ, ನಮಸ್ಕಾರ.